ಸಾಂಜೋ ಆಸ್ಪತ್ರೆ ಬಳಿ ನಡೆದಂತಹ ಅಪಘಾತ ಇದು. ನಿಂತಿದ್ದ ಕಂಟೈನರ್ಗೆ ಕೆಎಸ್ಆರ್ಟಿಸಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ ಅಂತೆ. ಡಿಕ್ಕಿಯಾದ ರಭಸಕ್ಕೆ ಪಲ್ಟಿ ಹೊಡೆದಿದೆ ಬಸ್. ಗಾಯಾಳುಗಳನ್ನ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಬೆಂಗಳೂರಿನಿಂದ ಮಂಡ್ಯಕ್ಕೆ ಬರ್ತಾ ಇದ್ದಂತಹ ಬಸ್ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ 20ಕ್ಕೂ ಹೆಚ್ಚು ಜನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರಣ ಬಸ್ಸೇ ಪಲ್ಟಿ ಆಗ್ಬಿಟ್ಟಿದೆ. ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ಪದೇ ಪದೇ ಇಂಥ ಅಪಘಾತಗಳಾಗ್ತಾನೆ ಇರುತ್ತೆ. ಆ ಅಪಘಾತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಲ್ಲಿ ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಈ ಸ್ಪೀಡ್ ಕಂಟ್ರೋಲ್ ಮಾಡಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಯಿತು. ಬಟ್ ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಯಿತು ಅನ್ನುವಂಥ ಪ್ರಶ್ನೆ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಬಸ್ ನಜ್ಜು ಗುಜ್ಜಾಗಿರುವ ದೃಶ್ಯ. ಮಂಡ್ಯದಲ್ಲಿ ಸಂಭವಿಸಿರುವ ಭೀಕರ ರಸ್ತೆ ಅಪಘಾತಕ್ಕೆ ಕಾರಣ ಏನು? ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ ಇದು. ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಅಪಘಾತದ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂಟೈನರ್ಗೆ ಬಸ್ ಡಿಕ್ಕಿ ಹೊಡೆದಿದೆಯಂತೆ. ಅದೇ ರಸ್ತೆಯಲ್ಲಿ ಬರ್ತಾ ಇದ್ದ ಬೈಕ್ ಸವಾರ ಜಸ್ಟ್ ಮಿಸ್. ಕೆಎಸ್ಆರ್ಟಿಸಿ ಬಸ್ಗಳು ಸರ್ವಿಸಿಂಗ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಇಲ್ವಾ, ಅದರ ಕಂಡೀಷನ್ಗಳು ಹೇಗಿದೆ, ಇದನ್ನ ಕಾಲಾನುಸಾರವಾಗಿ ಪರಿಶೀಲನೆ ಮಾಡಲೇಬೇಕಾದ ಅನಿವಾರ್ಯತೆ. ಮತ್ತೊಂದು ಕಡೆಯಲ್ಲಿ ಓವರ್ ಸ್ಪೀಡ್ ಏನಾದರೂ ಇಲ್ಲಿ ಪ್ರಕರಣದಲ್ಲಿ ವರದಿಯಾಗಿದೆಯಾ? ನೀವು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಬಸ್ ಹೈವೇ ಬಿಟ್ಟು ಪಕ್ಕದ ರಸ್ತೆಗೆ ಸರ್ವಿಸ್ ರಸ್ತೆಗೆ ಹೋಗೋ ಪ್ರಯತ್ನ ಅನಿಸುತ್ತೆ. ಬಹುಶಃ ನಿಂತಿದ್ದ ಕಂಟೈನರ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಎದುರುಗಡೆ ಬರ್ತಾ ಇದ್ದ ಬೈಕ್ ಸವಾರ ಜಸ್ಟ್ ಮಿಸ್, ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆ ಬಸ್ಸೇನೆ ಪಲ್ಟಿ ಹೊಡೆದು ಬಿಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಮೇನ್ ಹೈವೇ ರಸ್ತೆಯಿಂದ ಪಕ್ಕಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇದೆ ಬಸ್. ತುಂಬಾ ಏನು ಸ್ಪೀಡ್ ಇದ್ದಂಗೂ ಕಾಣ್ತಾ ಇಲ್ಲ ಶ್ರುತಿ. ಅದು ಹೆಂಗೆ ಕಂಟ್ರೋಲ್ ತಪ್ಪಿತು ಅನ್ನೋದು ಸದ್ಯಕ್ಕೆ. ಹಾಗೆ ಈ ಭಾಗದಲ್ಲಿ ನೋಡಿ ಒಬ್ಬ ಬೈಕ್ ಸವಾರ ಬರ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನೇನು ಬಸ್ನ ಕೆಳಗೆ ಹೋಗ್ಬೇಕಾಗಿತ್ತು, ಅದೃಷ್ಟವಶಾತ್ ಅವನು ಉಲ್ಟಾ ಇನ್ನೊಂದು ಕಡೆಗೆ ಬಿದ್ದಿದ್ದಾನೆ. ಇನ್ ಕೇಸ್ ರೈಟ್ ಸೈಡಿಗೆ ಬಿದ್ದಿದ್ದರೆ ಬಸ್ ಅಡಿಯಲ್ಲಿ ಹೋಗಿ ಆತನಿಗೂ ಕೂಡ ಪ್ರಾಣಾಪಾಯ ಸಂಭವಿಸೋ ಸಾಧ್ಯತೆ ಇತ್ತು. ಓವರ್ ಸ್ಪೀಡು ಕಂಡು ಬಂದಂತ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಸದ್ಯಕ್ಕೆ. ಬಟ್ ಕಂಟ್ರೋಲ್ ತಪ್ಪಿದೆ ಬಸ್ನದ್ದು ಅನ್ನೋ ಮಾಹಿತಿ ಇದೆ. ಕಂಟ್ರೋಲ್ ತಪ್ತಾ ಇದ್ದ ಹಾಗೆ ಆ ಕಂಟೈನರ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಎಕ್ಸಾಕ್ಟ್ಲಿ ವೀಕ್ಷಕರಿಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಇದು ಹೈವೇ ಪಕ್ಕ ಇರೋದು ಸರ್ವಿಸ್ ರೋಡ್. ಈ ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ 2 ವೀಲರ್ ಎಲ್ಲ ಸರ್ವಿಸ್ ರೋಡಲ್ಲೇ ಹೋಗಬೇಕು ಅನ್ನುವಂಥ ನಿಯಮ ಜಾರಿ ಆಯಿತು. ಈ ಹೆವಿ ಸ್ಪೀಡಲ್ಲಿ ಇರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಓಡಾಡುತ್ತೆ, ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಪಘಾತಗಳ ಸಂಖ್ಯೆ ಆ ಹೈವೇಲಿ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸರ್ವಿಸ್ ರೋಡಲ್ಲಿ 2 ವೀಲರ್ ಓಡಾಡಬೇಕು ಅನ್ನುವಂಥ ನಿಯಮವನ್ನು ಜಾರಿ ಮಾಡಲಾಯಿತು. ಬಟ್ ಈಗ ನೋಡಿ ಕೆಎಸ್ಆರ್ಟಿಸಿ ಬಸ್ ಕೂಡ ನಿಧಾನವಾಗಿ ಸರ್ವಿಸ್ ರೋಡ್ಗೆ ಟರ್ನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಕಂಟೈನರ್ ನಿಂತಿತ್ತು. ಅದಕ್ಕೆ ಹೋಗಿ ಏಕಾಏಕಿ ಡಿಕ್ಕಿ ಹೊಡೆದು ಪಲ್ಟಿ ಆಗಿರುವ ದೃಶ್ಯ ನೋಡ್ತಾ ಇದ್ವಿ. ಸುಮಾರು 10:15ರಿಂದ 10:20 ಒಂದು ಸಮಯದಲ್ಲಿ ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ಗೆ ಒಂದು ಕುಣಿಗಲ್ ಡಿಪೋಗೆ ಸೇರಿದ ಒಂದು KSRTC ಬಸ್ಸು ಸರ್ವಿಸ್ ರೋಡ್ ಹೋಗ್ತಾ ಇದ್ದಾಗೆ ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲಿ ನಿಂತಿದ್ದ ಒಂದು ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿಯಾಗಿ ಅಲ್ಲಿ ಪಲ್ಟಿಯಾಗಿ ಬಿದ್ದಿದೆ. ಆ ಬಸ್ಸಿನಲ್ಲಿದ್ದವರು ಒಂದು 15-20 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೇಳಿ ಒಂದು ಮಾಹಿತಿ ಇದೆ ಸದ್ಯಕ್ಕೆ. ಈಗಾಗಲೇ ಎಲ್ಲ ಗಾಯಾಳುಗಳನ್ನು ನಾವು ಮಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಸಹಿತ ಅವರಿಗೆ ಸರಿಯಾದ ರೀತಿಯಿಂದ ಎಲ್ಲ ಚಿಕಿತ್ಸೆಯನ್ನು ದೊರೆಯೋ ರೀತಿಯಲ್ಲಿ ನಾವು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸೋ ಒಂದು ವ್ಯವಸ್ಥೆ ನಡೀತಾ ಇದೆ. ಯಾರಿಗೆ ಹೆಚ್ಚಿನ ಇಂಜುರಿ ಇದೆ, ಗಾಯ ಏನಾದರೂ ಇದ್ದರೆ ಅವರನ್ನು ಸಹಿತ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಸಹಿತ ನಾವು ಕಳಿಸೋ ಒಂದು ವ್ಯವಸ್ಥೆನ ಸಹಿತ ನಾವು ಮಾಡ್ತೀವಿ. ಮೈಸೂರು ಬೆಂಗಳೂರು ಈ ಸೂಪರ್ ಹೈವೇನೇ ಸೂಪರ್ ಸರಣಿ ಅಪಘಾತದ ಹೈವೇ ಇದು ಕಳಪೆ ಕಾಮಗಾರಿಯಿಂದ 10,000 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ದೀವಿ ಸರ್ಕಾರದ ದುಡ್ಡು. ಅದು ನೀರಲ್ಲಿ ಹೋಮ ಆಗ್ತಾಯಿದೆ. ಮೊದಲೆಲ್ಲ 100ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿತ್ತು. ಈ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸ್ವಲ್ಪ ಸ್ಪೀಡ್ ಬ್ರೇಕ್ ಮತ್ತು CC ಕ್ಯಾಮ್ರಾಗಳನ್ನು ಹಾಕಿ ರಸ್ತೆ ಸುರಕ್ಷತೆ ಕಡಿಮೆ ಆದಮೇಲೆ ಸ್ವಲ್ಪ ಸಾವು ನೋವು ಕಡಿಮೆ ಆಗಿತ್ತು. ಇವ್ರು ಏನಂದರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಹೈವೇಯಿಂದ ಎಕ್ಸಿಟ್ ಕೊಡುವಾಗ ನಾವೇನು ಸರ್ವಿಸ್ ರೋಡ್ ಕೊಡಬೇಕು, ಅದು ಸಮತಟ್ಟಿರ್ಬೇಕು. ನೋಡಿ ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಹಳ್ಳ ಗುಂಡಿ ಇದೆ. ಇದು ಸಾವಿಗೆ ಮತ್ತು ಅಪಘಾತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತದೆ. ಇವರು ಕೇಂದ್ರ ಸರ್ಕಾರ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ತಗ್ಗು ದಿಣ್ಣೆ ಇದೆ, ಇದನ್ನ ತಪ್ಸೋಕೆ ಹೋಗಿ ಹೀಗಾಯ್ತು ಅಂತ ಹೇಳಿ ಸ್ಥಳಕ್ಕೆ ಬಂದ ರಾಜಕಾರಣಿಗಳು ಮಾತನಾಡ್ತಿದ್ದಾರೆ. ಬಟ್ ಆಕ್ಚುಲಿ ಆಗಿದ್ದೇನು, ಏನು ಮಾಹಿತಿ ಸಿಗ್ತಾ ಇದೆ ತಮಗೆ ಈ ಅಪಘಾತದ ಬಗ್ಗೆ?
ಸ್ಮಿತಾ, ಇತ್ತೀಚೆಗಷ್ಟೇ ಮಂಡ್ಯದ ತೂಬನಕೆರೆ ಬಳಿ KSRTC ಬಸ್ ಎಕ್ಸ್ಪ್ರೆಸ್ ವೇನಿಂದ ಡಿವೈಡರ್ ದಾಟಿ ಸರ್ವಿಸ್ ರಸ್ತೆಗೆ ಹೋಗಿ ಅಲ್ಲಿ ಒಂದು ಹಳ್ಳಕ್ಕೆ ಬಿದ್ದಿತ್ತು. ಆಗಲೂ ಕೂಡ ಭಾರಿ ಅನಾಹುತ ತಪ್ಪಿತ್ತು. ಸಾಕಷ್ಟು ಜನ ಸಾವನ್ನಪ್ಪಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಅವತ್ತು ಒಂದಷ್ಟು ಜನ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಸಾಕಷ್ಟು ಜನಕ್ಕೆ ಗಾಯ ಆಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಭೀಕರ ದುರಂತ ನಡೆದಿದೆ. ಇವತ್ತು ಕೂಡ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯ ತಪ್ಪಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ನಾನು ನಿಮಗೆ ಬಸ್ಸನ್ನು ತೋರಿಸ್ತೀನಿ. ಬಸ್ ಮತ್ತು ಟ್ಯಾಂಕರನ್ನು ಯಾವ ರೀತಿ ಅಪಘಾತ ಆಗಿದೆ ಅನ್ನೋ ದೃಶ್ಯವನ್ನು ನಿಮಗೆ, ಆ ಬಸ್ನ ಮುಂಭಾಗ ಯಾವ ರೀತಿ ಜಖಮಾಗಿದೆ ಅನ್ನೋದನ್ನು ತೋರಿಸಿ ಆನಂತರ ನಿಮಗೆ ಯಾಕೆ ಅಪಘಾತ ಕಾರಣ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ಇದು ಕುಡಿಗಲ್ ಡಿಪೋಗೆ ಸೇರಿದ ಬಸ್ ತುಮಕೂರಿನಿಂದ ಮೈಸೂರಿಗೆ ಹೋಗ್ತಾ ಇತ್ತು. ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಏನು ಎಕ್ಸ್ಪ್ರೆಸ್ ವೇನಿಂದ ಸರ್ವಿಸ್ ರೋಡ್ಗೆ ತೆಗೆದುಕೊಳ್ಬೇಕಾದ್ರೆ ಈ ಏನು ಕ್ಯಾಂಟರ್ ಇದೆ, ಈ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಆನಂತರ ಅಪಘಾತ ಆಗಿರ್ಬೋದು. ಬಸ್ನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಸಂಪೂರ್ಣ ಬಸ್ ಪಲ್ಟಿ ಆಗಿತ್ತು. ಆನಂತರ ಮುಂಭಾಗವೂ ಕೂಡ ಸಾಕಷ್ಟು ಜಖಮ್ ಆಗಿರುವಂಥದ್ದು. ಬಸ್ನಲ್ಲಿದ್ದಂಥ 20ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಇನ್ನು ಏನು ಇಲ್ಲಿ ಗಮನಿಸ್ಬೋದು, ಇದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಾಕಷ್ಟು ಆರೋಪಗಳಿಗೆ ಒಳಪಟ್ಟಿತ್ತು. ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ ಅನ್ನೋ ಒಂದು ಆರೋಪ ಸಾಮಾನ್ಯವಾಗಿ ಇರುವಂಥದ್ದು. ಈ ಒಂದು ಎಕ್ಸ್ಪ್ರೆಸ್ ವೇನಲ್ಲಿ ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದಂಥ ಬಸ್ಸು ಏನು ಕಾರ್ ಡಿವೈಡರ್ ಹತ್ರ ಅಂದರೆ ಸರ್ವಿಸ್ ರಸ್ತೆಗೆ ತಗೋತಾ ಇದೆ, ಅದೇ ರೀತಿ ಸರ್ವಿಸ್ ರಸ್ತೆಗೆ ಬಸ್ಸು ತಗೊಳ್ತಾ ಇತ್ತು. ಒಂದು ಇಲ್ಲಿ ಚಾಲಕನ ನಿರ್ಲಕ್ಷ್ಯನೂ ಕೂಡ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದು ಸ್ವಲ್ಪ ಸ್ಲೋ ಮಾಡಿ ಆನಂತರ ಸರ್ವಿಸ್ ರಸ್ತೆಗೆ ತೆಗೆದುಕೊಳ್ಬೇಕಾಗಿತ್ತು. ಬಂದಂಥ ವೇಗದಲ್ಲೇ ಬಸ್ ಚಾಲಕ ಸರ್ವಿಸ್ ರಸ್ತೆಗೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸಾಕಷ್ಟು ಹಳ್ಳ ಗುಂಡಿಗಳು ಕೂಡ ಇರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಸಮದಟ್ಟಾದ ರಸ್ತೆ ಇಲ್ಲ, ಒಂದಷ್ಟು ಗುಂಡಿಗಳು ಬಿದ್ದಿದೆ. ಅದ್ರ ಜೊತೆಗೆ ಇಲ್ಲಿ ಡ್ರೈನೇಜ್ ಹೋಗಿದೆ, ಅಲ್ಲೂ ಕೂಡ ಒಂದಷ್ಟು ಏರುಪೇರು ಇರುವಂಥದ್ದು. ಹೀಗಾಗಿ ಇಲ್ಲಿ ಒಂದು ಕಡೆ ರಸ್ತೆಯೂ ಕೂಡ ಸರಿ ಇಲ್ಲ, ಮತ್ತೊಂದು ಕಡೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಅದ್ರ ಜೊತೆಗೆ ಚಾಲಕ ಕೂಡ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕಾಗಿತ್ತು. ಚಾಲಕ ಏನಾದರೂ ಜಾಗೃತಿ ವಹಿಸಿದರೆ ಈ ರೀತಿ ಒಂದು ಅಪಘಾತ ನಡೀತಿರಲಿಲ್ಲ. CCTV ಫುಟೇಜನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಏನು ಸರ್ವಿಸ್ ರಸ್ತೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆನಂತರ ಕ್ಯಾಂಟರ್ಗೆ ಡಿಕ್ಕಿ ಆಗುವಂಥದ್ದು. ಅದೇ ಸಮಯದಲ್ಲಿ ಬೈಕ್ ಸವಾರ ಕೂಡ ಬರ್ತಾ ಇರ್ತಾನೆ. ಸ್ವಲ್ಪ ಅಂದರೆ ಕೂದಲೆಳೆ ಅಂತರದಲ್ಲಿ ಅವ ಬದುಕುಳಿತಾನೆ. ಸ್ವಲ್ಪದಲ್ಲಿ ಬದುಕುಳಿಯುವಂಥದ್ದು. ಅಂದರೆ ಈಗ ಬಸ್ನಲ್ಲಿದ್ದವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ 20ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. ಸ್ಮಿತಾ, ಆನಂದ್, ಯಾರ್ಯಾರ ಪರಿಸ್ಥಿತಿ ಏನಿದೆ? ಯಾರಾದರೂ ಗಂಭೀರವಾಗಿ ಗಾಯಗೊಂಡಿದ್ದಾರಾ? ಪ್ರಾಣಹಾನಿ ಏನಾದರೂ ಸಂಭವಿಸಿದೆ? ಕಾರಣ ಬಸ್ ಪಲ್ಟಿ ಹೊಡೆದಿರೋ ರೀತಿ ಬಹಳ ಭಯಾನಕವಾಗಿದೆ. ಹಾಗಾಗಿ ಯಾರ್ಯಾರ ಪರಿಸ್ಥಿತಿ ಏನಿದೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಶ್ರುತಿ, ಏನು ಬೆಳಗ್ಗೆ ಇವತ್ತು ಏನು 10:20ರಿಂದ 25ರ ನಡುವೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ತುಮಕೂರು ಜೊತೆಗೆ ಮದ್ದೂರು ಭಾಗದಲ್ಲಿ ಬಸ್ಸನ್ನು ಏರಿದ್ರು. ಅವರು ಮಂಡ್ಯದ ಕಡೆ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದ್ರು. ಕೆಲವು ವಿದ್ಯಾರ್ಥಿಗಳು ಇದ್ರು, ಜೊತೆಗೆ ಒಂದಷ್ಟು ದೂರಗಳಿಗೆ ಪ್ರಯಾಣ